ಲವ್ಲಿನಲ್ಲಿ ಏನು ವಿಶೇಷ? ಪ್ರತಿನಿತ್ಯ ನಾವು ಅನುಭವಿಸ್ತಿರುವಂತಹ ಅಂದ್ರೆ ನಾವು ಫೇಸ್ ಮಾಡ್ತಿರುವಂತಹ ವಿಷಯಗಳು ಅದೇನು ಅನ್ನೋದನ್ನ ನೀವು ಸಿನಿಮಾಲಿ ನೋಡ್ಬೋದು. ವಸಿಷ್ಠ ಅವರು ಬಂದಾಗ ವಿಲನ್ ಮಾಡಿದವರು ಅವ್ರಿಗೆ ಲವ್ಲಿ ಹೆಂಗೆ ಅದು ಒಪ್ಪುತ್ತೆ ಅಂತ. ಇವ್ರನ್ನ ಯಾಕೆ ತುಂಬಾ ಒಂದು ಸ್ಮಾಲ್ ಡ್ಯೂರೇಷನ್ ಆಗಿ ಒಂದು ಸ್ಮಾಲ್ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಯಾಕೆ ಇವ್ರನ್ನ ತೋರಿಸ್ತಿದ್ದಾರೆ? ಓಕೆ, ಇವರು ಒಂದು ಲವ್ ಆಂಗಲ್ ಅಲ್ಲಿ ಸೂಟ್ ಆಗಲ್ವಾ? ಈ ಪ್ರಶ್ನೆಗಳನ್ನ ನಾನು ಅಣ್ಣಗೂ ಕೇಳ್ತಾ ಇದ್ದೆ, ವಸಿಷ್ಠ ಅವ್ರಿಗೂ ಕೇಳ್ತಾ ಇದ್ದೆ. ಓಕೆ, ನೀನ್ ಡೈರೆಕ್ಟರ್ ಆಗೋನಲ್ವಾ, ನೀನ್ ಮಾಡು, ಅದೇನ್ ಮಾಡ್ಬೇಕು, ನನ್ನಲ್ಲಿ ಏನೇನ್ ನೋಡಿದ್ಯಾ, ಯಾವ ರೀತಿ ನೀನ್ ತೋರಿಸ್ಬೇಕು ಅಂತಿದ್ದೆ ತೋರಿಸು ಅಂತ. ಅವಾಗ ಹೆಂಗಿತ್ತು ಅಂತಂದ್ರೆ ಈಗಲೂ ಹಂಗೇನೆ ಇರೋದು. ಮುರಳಿ ಸರ್ನ ಹೋಗಿ ತಲುಪಬೇಕು ಅಂತಂದ್ರೆ ಒಂದು 7 ಜನಕ್ಕೆ ಕತೆ ಹೇಳ್ಬೇಕು. ಕತೆ ಕೇಳಿದಾಗ ತುಂಬಾ ಇಷ್ಟಪಟ್ಟು, ಅಂದ್ರೆ ನಿನ್ನ ವಯಸ್ಸಿಗೆ ನೀನು ಈ ತರದ ಒಂದು ಸ್ಕ್ರಿಪ್ಟ್ ಅನ್ನ ನನಗೆ ಹೇಳ್ಬೇಕು ಅಂತ ಪಿಚ್ ಮಾಡ್ತಿದ್ಯಲ್ಲ, ಆ ಉದ್ದೇಶ ನನಗೆ ಇಷ್ಟ ಆಯ್ತು. ಬಟ್ ನೀನು ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಇವಾಗ ಇರೋ ಸ್ಟೇಜ್ ಅಲ್ಲಿ ನೀನ್ ಡೈರೆಕ್ಟರ್ ಆಗೋದಕ್ಕಾಗಲ್ಲ. ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ಭರಮಸಾಗರ. ಇವತ್ತು ನಮ್ಮ ಜೊತೆ ಇದ್ದಾರೆ ಲವ್ಲಿ ಸಿನಿಮಾದ ನಿರ್ದೇಶಕ ಚೇತನ್ ಕೇಶವ್. ಹಾಯ್ ಕೇಶವ್. ಹಾಯ್ ಸರ್, ಹೇಗಿದ್ದೀರಿ? ಸೂಪರ್ ಸರ್. ನೀವು? ಸೂಪರ್. ಲವ್ಲಿ ನೋಡ್ತಾ ಇದ್ದೆ. ಹಾ ಸರ್. ಲವ್ಲಿ ಪೋಸ್ಟರ್ ಹೇಗಿದೆಯೋ ಸಿನಿಮಾನು ಹಾಗೆ ಅನ್ಸ್ತಾ ಇದೆ. ಆಲ್ರೆಡಿ ನಾನು ಟ್ರೈಲರ್ ನೋಡಿದೆ. ಎಸ್, ಟ್ರೆಂಡಿ ಆಗಿದೆ, ಥ್ಯಾಂಕ್ ಯು, ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಆಮೇಲೆ ಅದರಲ್ಲಿ 3-4 ಶೇಡ್ ಕಾಣ್ತದೆ ಹೀರೋಗೆ. ಹೌದು. ಹಂಗಾದ್ರೆ ಇಡೀ ಸಿನಿಮಾದ ಕತೆ ವ್ಯತೆ, ಕಷ್ಟಪಟ್ಟಿದ್ದು ಎಲ್ಲ ಹೇಳ್ಬೇಕು. ಅದಕ್ಕಿಂತ ಮೊದಲು ಚೇತನ್ ಕೇಶವ ಯಾರು, ಏನು, ಹೇಗ್ ಬಂದ್ರು ಇಂಡಸ್ಟ್ರಿಗೆ ಅನ್ನೋದು ಒಂಚೂರು ಮಾತಾಡ್ತಾನೆ, ಹೇಳಿ ಸರ್. ಎಸ್ ಸರ್, ನಾನು ಬಂದು ಚೇತನ್ ಕೇಶವ್ ಅಂತ. ಸೊ ನನಗೆ ಸಿನಿಮಾ ಮೇಲೆ ಒಲವು ಬಂದಿದ್ದು ಸ್ಕೂಲ್ ಡೇಸ್ ಇಂದಾನೆ. ಲೈಕ್ ಅವಾಗ ಆಲ್ಮೋಸ್ಟ್ ನಾನು ಮಲಗೋಕ್ಕೂ ಮುಂಚೆ ಲವ್ ಗುರು ಅಂತ ಒಂದು ಕಾರ್ಯಕ್ರಮ ಬರ್ತೈತೆ FM. ಹೌದು. ಅದನ್ನ ಕೇಳಿ ಮಲಗ್ತಾ ಇದ್ದೆ ನಾನು. ಅದನ್ನು ಕೇಳ್ತಾ ಮಲಗ್ತಾ ಇದ್ದೆ ನಾನು. ಸೊ ನಂತರ ನಾನು ನನ್ನ ಫ್ರೆಂಡ್ಸ್ಗಳ ಹತ್ರ ಶೇರ್ ಮಾಡ್ತಾ ಇದ್ದೆ. ಸೊ ನೆನ್ನೆ ಈ ಥರದ್ದು ಒಂದು ಇನ್ಸಿಡೆಂಟ್ ನಡೆದಿತ್ತು, ಅದನ್ನ ಲವ್ ಗುರು ಅವ್ರು ಹೇಳ್ತಾ ಇದ್ರು ಅಂತ. ಅವ್ರಿಗೇನಂತಂದ್ರೆ, ನೀನು ತುಂಬಾ ಚೆನ್ನಾಗಿ ನರೇಟ್ ಮಾಡ್ತಾ ಇದೀಯಾ. ಸೊ ಅವ್ರು ಏನೋ ಒಂದು ಇಂಟೆನ್ಸಿಟಿ ಹೇಳ್ತಾರೋ ಅದೇ ಥರ ಹೇಳ್ತಾ ಇದೆಯಾ, ನಿನ್ನ ನರೇಷನ್ ಸ್ಟೈಲ್ ಇಷ್ಟ ನನಗೆ. ಸೊ ನಾವು ಕೂಡ ಅದೇ ಒಂದು ಮೂಡಿಗೆ ಹೋಗ್ತಾ ಇದ್ವಿ ಅಂತ. ಅಲ್ಲಿಂದ ನನಗೆ ಅದೇನೋ ಗೊತ್ತಿಲ್ಲ, ಕಥೆಗಳನ್ನ ಬರೆಯೋದಾಗಿರ್ಲಿ, ಇಲ್ಲ ಅದನ್ನು ಯಾರಿಗಾದ್ರೂ ಹೇಳೋದಾಗಿರ್ಲಿ, ಏನೋ ಒಂದು ಖುಷಿ ಕೊಡ್ತಾ ಇತ್ತು. ನಂತರ ಒಂದು ಕಾಲೇಜ್ ಡೇಸ್ ಅಂತ ಬಂದಾಗ ಸೀರಿಯಸ್ ಆಗಿ ಡಿಸೈಡ್ ಮಾಡಿದೆ, ಇಲ್ಲ ನಾನು ಡೈರೆಕ್ಷನ್ ಮಾಡಬೇಕು, ಡೈರೆಕ್ಟರ್ ಆಗಬೇಕು ಅಂತ. ಸೊ ಅಲ್ಲಿಂದನೇ ಒಂದು ಸ್ಕ್ರಿಪ್ಟನ್ನು ನಾನು ಡೆವಲಪ್ ಮಾಡ್ತಾನೆ ಇದ್ದೆ. ಸೊ ಒಂದು ಟೈಮಲ್ಲಿ ರಥವರ ಅಂತ ಒಂದು ಸಿನಿಮಾ ಬಂದಿತ್ತು. ತುಂಬ ನೆಕ್ಸ್ಟ್ ಲೆವೆಲ್ಗೆ ಒಂದು ಕ್ರೇಜ್ ಅದು, ಆಫ್ಟರ್ ಉಗ್ರಂ ಮುರಳಿ ಸರ್ ಅವರು. ಸೊ ನಾನು ಹೆಂಗಾದ್ರೂ ಮಾಡಿ ಈ ಒಂದು ಕಥೆನ ಮುರಳಿ ಸರ್ಗೆ ಹೇಳ್ಬೇಕು. ನನಗೆ ಏನು ಗೊತ್ತಿಲ್ಲ, ಸಿನಿಮಾಗಳು ಮಾಡಿಲ್ಲ, ಏನಿಲ್ಲ. ಸಿನಿಮಾಗಳನ್ನ ನೋಡಿ ನಾನು ಒಬ್ಬ ಡೈರೆಕ್ಟರ್ ಆಗಬೇಕು ಅಂತ ನಾಲೆಜ್ ಕೂಡ ಇಲ್ಲ. 10 years ಬ್ಯಾಕ್ ಅಂದ್ರೆ ಅವಾಗ ಒಂದು 20 ವರ್ಷ ನನಗಷ್ಟೇ. ಸೊ ನಾಲೆಜ್ ಕೂಡ ಇಲ್ಲ. ಸಮ್ಹೌ ಅವರ ಮ್ಯಾನೇಜರ್ಸ್ ನಂಬರ್ಸ್ನ ಕಲೆಕ್ಟ್ ಮಾಡ್ಕೊಂಡು ಸುಮಾರು ಒಂದು 2 months ಫಾಲೋ ಅಪ್ ಮಾಡಿದ್ವಿ. ಸೊ ಅವಾಗ ಹೆಂಗಿತ್ತು ಅಂತಂದ್ರೆ ಈಗಲೂ ಹಂಗೇನೆ ಇರೋದು. ಮುರಳಿ ಸರ್ನ ಹೋಗಿ ತಲುಪಬೇಕು ಅಂತಂದ್ರೆ ಒಂದು 7 ಜನಕ್ಕೆ ಕತೆ ಹೇಳ್ಬೇಕು. ಫಸ್ಟ್ ಡೈರೆಕ್ಟ್ ಮುರಳಿ ಸರ್ ಹೋಗಕ್ಕಾಗಲ್ಲ. ಒಂದು 7 ಹಂತಗಳನ್ನ ದಾಟಿ ಆಮೇಲೆ ಓಕೆ ಚೆನ್ನಾಗಿದೆ ಅಂತಂದ್ರೆ ಫಿಲ್ಟರ್ ಹಾಗೆ ಆಮೇಲೆ ಮುರಳಿ ಸರ್ಗೆ ಹೋಗುತ್ತೆ. ಸೊ 2 months ಫಾಲೋ ಅಪ್ ಮಾಡಿದೆ. ಪುನೀತ್ ರಣ ಅಂತ ಅವರು ಫೈನಲಿ ಸರಿ ಆಯ್ತು ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು KGF ಆಫೀಸ್ಗೆ ಕರ್ಕೊಂಡು ಹೋದ್ರು. ಸೊ KGF ಆಫೀಸ್ಗೆ ಹೋದಾಗ ಅಲ್ಲಿ ನರ್ತನ್ ಸರ್ ಪರಿಚಯ ಆಯ್ತು ನನಗೆ. ಸೊ ಅವಾಗ ಅವರು KGFಗೆ ಅಸೋಸಿಯೇಟ್ ಡೈರೆಕ್ಟರ್. ಸೊ ನರ್ತನ್ ಸರ್ ಪರಿಚಯ ಆಯ್ತು. ಸೊ ನರ್ತನ್ ಸರ್ಗೆ ನನ್ನ ಕತೆ ಹೇಳ್ಬೇಕಾಯ್ತು. ಸೊ ಅಲ್ಲಿ ಕತೆ ಹೇಳಿದೆ. ಅದಾದ್ಮೇಲೆ ಮನೆಗೆ ಬಂದೆ ನಾನು ಅಷ್ಟೇ. ಒಂದು 2 days ಫೋನ್ ಇಲ್ಲ. ಆಮೇಲೆ ಫೋನ್ ಬಂತು, ಏನೋ ಅಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತೆ, ಅಷ್ಟೊಂದು ಇಂಪ್ರೆಸ್ ಆಗಿದ್ದಾರೆ, ಮುರಳಿ ಸರ್ ಕೇಳಬೇಕು ಅಂತಾರೆ ಬಾ ಅಂತ. ನನಗೆ ಗೊತ್ತಿತ್ತು ಈ ತರ ಹಂತಗಳಿದೆ ಅಂತ. ನೆಕ್ಸ್ಟ್ ಕಟ್ ಮಾಡಿದ್ರೆ ಮುರಳಿ ಸರ್, ಡೈರೆಕ್ಟ್ ಮುರಳಿ ಸರ್ ಮನೆಗೆ ಹೋಗಿದ್ದೀನಿ. ಮುರಳಿ ಸರ್ ವೆಲ್ಕಮ್ ಮಾಡ್ತಿದ್ದಾರೆ. ತುಂಬಾ ಚಿಕ್ಕ ಹುಡುಗ ನಾನು. ಸೊ ಮುರಳಿ ಸರ್ ಈ ತರ ತುಂಬಾ ಇಂಪ್ರೆಸ್ ಆಗಿದ್ದಾರೆ ಕಣೋ ಎಲ್ಲರೂ. ಸೊ ಹೇಳು ಕತೆ ಕೇಳೋಣ ಅಂತ. ಸೊ ಕತೆ ಕೇಳಿದಾಗ ತುಂಬಾ ಇಷ್ಟಪಟ್ಟು, ಅಂದ್ರೆ ನಿನ್ನ ವಯಸ್ಸಿಗೆ ನೀನು ಈ ತರದ ಒಂದು ಸ್ಕ್ರಿಪ್ಟ್ ಅನ್ನ ನನಗೆ ಹೇಳ್ಬೇಕು ಅಂತ ಪಿಚ್ ಮಾಡ್ತಿದ್ಯಲ್ಲ, ಆ ಉದ್ದೇಶ ನನಗೆ ಇಷ್ಟ ಆಯ್ತು. ಬಟ್ ನೀನು ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಇವಾಗ ಇರೋ ಸ್ಟೇಜ್ ಅಲ್ಲಿ ನೀನು ಡೈರೆಕ್ಟರ್ ಆಗೋದಕ್ಕಾಗಲ್ಲ. ಕತೆ ಮಾಡ್ಕೊಂಡಿದ್ಯಾ, ಬಟ್ ಸಿನಿಮಾ ಅಂತ ಬಂದಾಗ ಅದಕ್ಕೊಂದು ರೀತಿಗಳಿರುತ್ತೆ, ಸ್ಕ್ರೀನ್ ಪ್ಲೇ ಅಂತೆಲ್ಲ ಒಂದು ಲೈನ್ ಅಪ್ಸ್ ಇರುತ್ತೆ. ಇದನ್ನ ನೀನು ಮಾಡಬೇಕು, ನೀನು ನಿಜವಲ್ಲೂ ಒಬ್ಬ ಡೈರೆಕ್ಟರ್ ಆಗಬೇಕು ಅಂದ್ರೆ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಬಟ್ ನೀನು ಒಂದು 3-4 ವರ್ಷ ಡೆಡಿಕೇಟ್ ಮಾಡಬೇಕು. ಯಾರಾದ್ರೂ ಡೈರೆಕ್ಟರ್ ಅಂತ ಕೆಲಸ ಕಲಿಬೇಕು. ಇದನ್ನ ನೀನು ಮಾಡ್ತೀಯ ಅಂದ್ರೆ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ. ಅದು ತುಂಬಾ ದೊಡ್ಡ ವಿಷಯ ಅದು ಆಕ್ಚುಲಿ. ಸೊ ನಂತರ ಇಮಿಡಿಯೇಟ್ ನನ್ನನ್ನು ಪ್ರಶಾಂತ್ ಸರ್ ಟೀಮ್ಗೆ ಜಾಯಿನ್ ಮಾಡಿಸಿದ್ರು. ನಾನು ಜಾಯಿನ್ ಆಗುವಂತ ಒಂದು ಟೈಮಲ್ಲಿ ನರ್ತನ್ ಸರ್ ಮಫ್ತಿ ಮಾಡ್ತಾರೆ ಅನ್ನೋದು ಡಿಸೈಡ್ ಆಗಿತ್ತು. ಸೊ ಮುರಳಿ ಸರ್ ನನಗೆ ಈ ಹುಡುಗ ಬೇಕು ಅನ್ನೋ ರೀತಿಯಲ್ಲಿ ನನ್ನನ್ನು ಸೇರಿಸಿದ್ರಿಂದ, ಸರ್ ಈಗ ನಂದೇ ಸಿನಿಮಾ ಅಲ್ವಾ, ನೀನು ನರ್ತನ್ ಸರ್ಗೆ ಅಸಿಸ್ಟ್ ಮಾಡುವಂದ್ಬಿಟ್ಟು ಮಫ್ತಿಗೆ ನನ್ನನ್ನು ಸಜೆಸ್ಟ್ ಮಾಡಿದೆ. ಬಟ್ ನಮ್ಮ ನರ್ತನ್ ಸರ್ ಎಷ್ಟು ಪರ್ಟಿಕ್ಯುಲರ್ ಅಂದ್ರೆ ಅಷ್ಟು ಈಸಿ ಅಲ್ಲ.
ಒಪ್ಸೋದಾಗಿರ್ಲಿ, ಅವ್ರ ಟೀಮ್ಗೆ ಜಾಯ್ನ್ ಆಗೋದಾಗಿರ್ಲಿ, ಯಾಕಂದ್ರೆ ಅವ್ರದ್ದು ಫಸ್ಟ್ ಸಿನಿಮಾ, ಅವ್ರಿಗೂ ಭಯ ಇರುತ್ತೆ ಒಂದು ಒಳ್ಳೆ ರೈಟ್ ಟೀಮ್ನ ಚೂಸ್ ಮಾಡಬೇಕು ಅಂತ. ಬಟ್ ನನಗೆ ಅದು ಈಸಿನೇ ಆಗೋಯ್ತು, ಯಾಕಂದ್ರೆ ಮುರಳಿ ಸರ್ ಇನ್ಫ್ಲೂಯೆನ್ಸ್ ಇಂದ. ಅಲ್ಲಿ ತನಕ ನನಗೂ ಮುರಳಿ ಸರ್ಗೆ ಯಾವುದು ಪರಿಚಯನೇ ಇಲ್ಲ ಸರ್, ಬಟ್ ಅವರು ಈ ಹುಡುಗ ಬೇಕು ನನಗೆ ಅನ್ನೋ ರೀತಿ, ಅವನ್ನ ರೆಡಿ ಮಾಡಿ ಅನ್ನೋ ರೀತಿ. ಸೊ ಅಲ್ಲಿಂದ ಮಫ್ತಿಲಿ ನನಗೆ ಕೆಲಸ ಸಿಕ್ತು. ಇವತ್ತಿಗೆ ಆಕ್ಷನ್ ಕಟ್ ಹೇಳಿ ಒಂದು ಸಿನಿಮಾನ ರಿಲೀಸಿಗೆ ತಂದಿದ್ದೀನಿ ಅಂದರೆ ಇನ್ನು ಎಲ್ಲ ಕ್ರೆಡಿಟ್ಸು ನನ್ನ ಗುರುಗಳು ನರ್ತನ್ ಸರ್ಗೆ ಸಲ್ಲತ್ತೆ. ಓಕೆ, ನಿಮ್ಮ ಲವ್ಲಿ ಲವ್ಲಿ ಟೈಟಲ್ ಇದ್ದ ತಕ್ಷಣ ನಮಗೆ ಇದೇನು ಲವ್ಲಿ ಫ್ರೆಂಡ್ ಲವ್ಲಿ ಕೇಳಿದ್ವಿ, ಇದೇನು ಲವ್ಲಿ. ಓಕೆ, ಲವ್ಲಿ ಅಂದ್ರೆ ಅತಿ ಸುಂದರ, ಸಿನಿಮಾನ ಕೂಡ ಸುಂದರವಾಗಿ ಇರುತ್ತೆ ಅಂತ ನಾವು ಭಾವಿಸಿದ್ವಿ. ಖಂಡಿತ. ಅಂದ್ರೆ ನಿಮ್ಮ ಹೀರೋ ವಸಿಷ್ಠ ಅವರು ಬಂದಾಗ ಲವ್ಲಿ ಅಂದ ತಕ್ಷಣ ಇದೇನು ವಸಿಷ್ಠನ ಹಾಕೊಂಡು ಲವ್ಲಿ ಮಾಡ್ತಾರ ಅನ್ನೋ ಪ್ರಶ್ನೆಗಳು ಬಂದ್ವು. ಯಾಕಂದ್ರೆ ಅದು ನೋಡಿದ್ರೆ ರಾಕ್ ಕ್ಯಾರೆಕ್ಟರ್, ವಿಲನ್ ಮಾಡಿದವರು, ಹಂಗೆ ಹಿಂಗೆ ವಾಯ್ಸ್ ಹಂಗಿದೆ, ಅವ್ರಿಗೆ ಲವ್ಲಿ ಹೆಂಗೆ ಅದು ಒಪ್ಪುತ್ತೆ ಅಂತ. ಫೈನಲಿ ನೀವು ಸಿನಿಮಾ ಮಾಡಿದ್ರೆ ಈಗ ಜೂನ್ 14ಕ್ಕೆ ಈ ಸಿನಿಮಾ ರಿಲೀಸ್ ಆಗುತ್ತೆ. ಎಸ್, ನಿಮ್ಮ ಲವ್ಲಿ ಹುಟ್ಟಿದ್ದ ರೀತಿ ಹೇಳಿ ಸರ್. ಮಫ್ತಿಲಿ ನಾನು ಕೆಲಸ ಮಾಡ್ಬೇಕಾದ್ರೆ ವಸಿಷ್ಠನ ಪರಿಚಯ ಆದ್ರು, ತುಂಬಾ ಹತ್ರ. ಓಕೆ. ಸೊ ಅವರು ನನ್ನಲ್ಲಿ ಏನ್ ನೋಟಿಸ್ ಮಾಡಿದ್ರು ಗೊತ್ತಿಲ್ಲ. ಸೊ ಓಕೆ, ನನ್ನ ಜೊತೆ ಟ್ರಾವೆಲ್ ಆಗು ಅಂತ ನನಗೆ ಅವರು ಕೂಡ, ಈಗ ಮುರಳಿ ಸರ್ ಹೆಂಗೆ ನನಗೆ ಆಪರ್ಚುನಿಟಿ ಕೊಟ್ಟರು, ಅದೇ ರೀತಿ ವಸಿಷ್ಠನೂ ಕೂಡ ಅವರ ಸಿನಿಮಾಗಳಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶ ಮಾಡಿಕೊಟ್ರು. ಇಲ್ಲಿ ನರ್ತನ್ ಸರ್ ಜೊತೆನೂ ಇದೆ, ಮತ್ತೆ ವಸಿಷ್ಠ ಅವ್ರ ಜೊತೆನೂ ಅವರ ಸಿನಿಮಾಗಳಲ್ಲೂ ಕೂಡ ನಾನು ಕೆಲಸ ಮಾಡ್ತಾ ಇದ್ದೆ. ಆವಾಗ ನನಗೆ ಯಾವಾಗಲೂ ಕಾಡ್ತಾ ಇದ್ದಂಥ ಒಂದು ವಿಷಯ ಏನಂದ್ರೆ, ಇಷ್ಟು ಒಳ್ಳೆ ನಟ ಯಾಕೆ ಇವ್ರಿಗೆ ಒಂದು ಒಳ್ಳೆ ಪಾತ್ರಗಳು ಸಿಗ್ತಾ ಇಲ್ಲ, ಇವ್ರನ್ನ ಯಾಕೆ ತುಂಬಾ ಒಂದು ಸ್ಮಾಲ್ ಡ್ಯೂರೇಷನ್ಗಾಗಲಿ ಒಂದು ಸ್ಮಾಲ್ ವಿಲನ್ ಕ್ಯಾರೆಕ್ಟರ್ ಎಲ್ಲ ಯಾಕೆ ಇವ್ರನ್ನ ತೋರಿಸ್ತಿದ್ದಾರೆ, ಯಾಕೆ ಒಳ್ಳೊಳ್ಳೆ ಪಾತ್ರಗಳನ್ನ ಬರೀತಾ ಇಲ್ಲ, ಓಕೆ ಇವರು ಒಂದು ಲವ್ ಆ್ಯಂಗಲ್ ಅಲ್ಲಿ ಸೂಟ್ ಆಗಲ್ವಾ, ಈ ಪ್ರಶ್ನೆಗಳನ್ನ ನಾನು ಅಣ್ಣಗೂ ಕೇಳ್ತಾ ಇದ್ದೆ, ವಸಿಷ್ಠ ಅವ್ರಿಗೂ ಕೇಳ್ತಾ ಇದ್ದೆ. ಸೊ ಅವ್ರು ಏನಂತ, ನಾನು ಏನ್ ಮಾಡ್ಲಿ, ಯಾರು ಬರಿತಾ ಇಲ್ಲ, ಯಾರು ತರ್ತಾ ಇಲ್ಲ, ಓಕೆ ನೀನ್ ಡೈರೆಕ್ಟ್ ಆಗೋನಲ್ವಾ, ಬರೀ ನೀನ್ ಮಾಡು, ನಿನಗೆ ನಾನು ಫ್ರೀ ಡೇಟ್ಸ್ ಕೊಡ್ತೀನಿ ಅಂದ್ರೆ. ಮೊದ್ಲಿಗೆ ನನ್ನ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತಾನೆ ಪರಿಚಯ ಆಗಿದ್ದು, ನಂತರ ತಮ್ಮ ಆಗಿದ್ದು. ಸೊ ಅವ್ರು ಅದನ್ನೇ ಇದ್ರು, ತಮ್ಮ ಅಂತ ನನಗೆ ಮಾತು ಹೇಳ್ತಾ ಇಲ್ಲ, ನೀನ್ ಡೈರೆಕ್ಟರ್ ಆಗಕ್ಕೆ ಬಂದಿದ್ದೆ ಅಲ್ವಾ, ನಿನ್ ಮೇಲೆ ನನ್ನ ನಂಬಿಕೆ ಇದೆ, ನೀನ್ ಮಾಡು, ಫ್ರೀ ಡೇಟ್ಸ್ ಕೊಡ್ತೀನಿ, ಅದ್ ಏನ್ ಮಾಡ್ಬೇಕು, ನನ್ನಲ್ಲಿ ಏನೇನ್ ನೋಡಿದ್ಯಾ, ಯಾವ್ಯಾವ ರೀತಿ ನೀನ್ ತೋರಿಸ್ಬೇಕು ಅಂತಿದ್ದೆ ತೋರಿಸು ಅಂತ. ಅವಾಗ ನಾನು ಲವ್ಲಿ ಅನ್ನೋ ಒಂದು ಸ್ಕ್ರಿಪ್ಟ್, ಇವಾಗ ಏನಿದ್ರು ಟೈಟಲ್ ಕೂಡ ಅವಾಗ್ಲೂ ಲವ್ಲಿನೇ ಇತ್ತು, ನಾ ಅದನ್ನ ಪಿಚ್ ಮಾಡಿದೆ. ಅಣ್ಣ ಈಗ ನಿಮ್ಮನ್ನ ಮಾಸ್ ಮತ್ತೆ ರಗಡ್ ಲುಕ್ ಅಲ್ಲಿ ನೋಡಿದಾರೆ, ಇಷ್ಟಪಡ್ತಿದಾರೆ ನಿಜ, ಬಟ್ ಯಾಕೆ ನೀವು ಒಬ್ಬ ಲವರ್ ಬಾಯ್ ಕಾಣಿಸ್ಬಾರ್ದು, ಯಾಕೆ ನೀವು ರೊಮ್ಯಾನ್ಸ್ ಮಾಡೋರು ಯಾರು ನೋಡಲ್ವಾ, ಇಲ್ಲ ನಿಮ್ ಫೇಸ್ ಇಷ್ಟಕ್ಕೆ ಮಾತ್ರ ಫಿಕ್ಸ್ ಅಂತ ಯಾಕೆ ಫೀಲ್ ಮಾಡಿ, ನೀವ್ ಯಾಕೆ ಫೀಲ್ ಮಾಡ್ತಾ ಇದ್ದೀರಾ ಅಣ್ಣ, ನಿನಗೆ ಕಾನ್ಫಿಡೆಂಟ್ ಇದೆ, ನನ್ನ ತೋರಿಸ್ಬಲ್ಲೆ, ನನ್ನ ಹತ್ರ ಕಾಮಿಡಿ ಮಾಡಿಸ್ಬಲ್ಲೆ, ಅದು ಜನಕ್ಕೆ ತಲುಪುತ್ತೆ, ಇಷ್ಟ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಏನೋ ಮಾಡುಚ್ಚಿಲ್ಲ ಅಂತ. ಸೊ ಅಲ್ಲಿಂದ ನಾವು ನಮ್ಮಲ್ಲಿ ಎಷ್ಟು ಹಠ ಇದೆಯೋ ಅಷ್ಟೇ ಹಠ ಇರುವಂತ ಒಂದು ಪ್ರೊಡಕ್ಷನ್ ಹೌಸ್ ಬೇಕು ಅಂತ ಹುಡುಕ್ತಾ ಇದ್ವಿ. ಕರೆಕ್ಟ್. ಯಾಕೆಂದ್ರೆ ಸಿನಿಮಾ ಅಂತ ಬಂದಾಗ ಏನಾಗುತ್ತೆ ಸರ್, ಪ್ಯಾಷನ್ ಜೊತೆಗೆ ಬಿಸ್ನೆಸ್ ಅನ್ನೋದು ಕೂಡ ಬರುತ್ತೆ, ಸ್ಟ್ರಾಂಗ್ ಆಗಿರ್ಬೇಕು. ಸೊ ಬಿಸ್ನೆಸ್ ಅನ್ನೋದನ್ನ ಬಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬರುವಂತಹ ಪ್ರೊಡಕ್ಷನ್ ಹೌಸ್ಗೋಸ್ಕರ ನಾನು ಹಣ ಹುಡುಕ್ತಾನೆ ಇದ್ದೆ. ಓಕೆ, ಸಿಗುತ್ತೆ ಅದು ಒಂದು 3 ವರ್ಷಕ್ಕಾಗೋಯ್ತು. ನಂತರ ನನಗೆ ಬಾಲು ಸರ್, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಅವರ ಪರಿಚಯ ಆಗಿ ಅವ್ರಿಗೆ ಕತೆ ಹೇಳಿದಾಗ ಅವ್ರು ತುಂಬಾ ಇಂಪ್ರೆಸ್ ಆದ್ರು. ಅವರು ಕೂಡ ಅಷ್ಟೊತ್ತಿಗಾಗಲೇ ಒಂದು 2 ಸಿನಿಮಾ ಕಮಿಟ್ ಆಗಿದ್ರು, ಇವಾಗ ಲಾಸ್ಟ್ ರಿಲೀಸ್ ಆದಂತ ಕೈವಾ ಪ್ರೊಡ್ಯೂಸರ್. ಸೊ ಅವಾಗ ಅವರು ಓಕೆ ಕತೆ ತುಂಬಾ ಚೆನ್ನಾಗಿದೆ, ನೀನು ಹೊಸಬ ಮತ್ತೆ ವಸಿಷ್ಠ ಅವ್ರದ್ದು ಮಾರ್ಕೆಟು ಇದು ಯಾವುದು ನಮಗ್ ಬೇಡ, ಇದನ್ನ ನಾವು ಕೇಳೋದು ಇಲ್ಲ, ನಿನ್ ಕತೆ ಏನ್ ಹೇಳಿದ್ಯಾ ಹಂಗೆ ನಮ್ಗೆ ಸಿನಿಮಾ ಮಾಡ್ಬೋದು, ನಿನಗೆ ನಾನೇನು ಪ್ರೊವೈಡ್ ಮಾಡ್ಬೇಕು ಅಂದ್ರೆ ನಮ್ಮ ಅಭುವನಸ ಸಂಸ್ಥೆಯಿಂದ ಏನೆಲ್ಲ ಪ್ರೊವೈಡ್ ಮಾಡ್ಬೇಕು ಮಾಡ್ಕೊಡ್ತೀವಿ, ಏನು ಕಾಂಪ್ರಮೈಸ್ ಮಾಡಲ್ಲ ಅಂತ. ಸೊ ಅಲ್ಲಿಂದ ಲವ್ಲಿ ಪಯಣ ಶುರು ಆಯ್ತು. ಓಕೆ, ಇದು ಟ್ರೂ ಇನ್ಸಿಡೆಂಟ್ ಬೇಸ್ಡ್ ಮೇಲೆ ಮಾಡಿರೋ ಸಾಕಷ್ಟು ನೈಜ ಘಟನೆ ಹಿಡ್ಕೊಂಡು ಮಾಡಿರೋಂಥ ಸಿನಿಮಾಗಳು ಬಂದಿದೆ. ಸೊ ಲವ್ಲಿನಲ್ಲಿ ಏನು ವಿಶೇಷ ಸರ್? ಲವ್ಲಿ ಹೊರ್ಗಡೆ ಯಾವುದೋ ಒಂದು ಪಾತ್ರದ ಕಥೆನ ನಾನು ಹೇಳಕ್ ಹೋಗ್ತಾ ಇಲ್ಲ ಸರ್. ನಮ್ಮ ಬದುಕಲ್ಲಿ ಪ್ರತಿನಿತ್ಯ ನಾವು ಅನುಭವಿಸ್ತಿರುವಂತಹ ಅಂದ್ರೆ ನಾವು ಫೇಸ್ ಮಾಡ್ತಿರುವಂತಹ ವಿಷಯಗಳು, ಮತ್ತೆ ನಮಗ್ ಗೊತ್ತಿಲ್ಲದೇನೆ ಸೊಸೈಟಿಗೆ ಯಾವ ರೀತಿ ಪ್ರಾಬ್ಲಮ್ಸ್ ಆಗ್ತಿದೆ ನಾವು ಅದನ್ನ ನೋಟಿಸ್ ಮಾಡ್ತಾ ಇಲ್ಲ. ಬಟ್ ನಾನು ಹೇಳಕ್ ಹೋಗ್ತಾ ಇರೋದು ಲವ್ಲಿಲಿ ಒಂದು ಲವ್ ಸ್ಟೋರಿ. ಒಬ್ಬ ಗ್ಯಾಂಗ್ಸ್ಟರ್ ಬಂದು ಪ್ರೀತಿಲಿ ಬೀಳ್ತಾರೆ, ಅಂದ್ರೆ ಟ್ರೈಲರ್ ಅಲ್ಲಿ ಹೇಳಿದೀವಲ್ಲ, ಅಲ್ಲಿಂದ ಜನನಿ ಅನ್ನೋ ಒಂದು ಹೀರೋಯಿನ್ ಸಿಗ್ತಾರೆ, ಅಲ್ಲಿಂದ ಆತ ಒಂದು ಅನಾಥ ಆಗಿದ್ದವನ್ಗೆ ಒಂದು ಜೀವನ ಸಿಗುತ್ತೆ. ಅಷ್ಟೇ ಅಲ್ಲ, ಅದನ್ನ ಬಿಟ್ಟು ಯೂನಿವರ್ಸಲ್ ಆಗಿ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಇದು. ಅದೇನು ಅನ್ನೋದನ್ನ ನೀವು ಸಿನಿಮಾಲಿ ನೋಡ್ಬೇಕಾಗುತ್ತೆ. ಓಕೆ, ಲವ್ಲಿ ಬೆಂಗಳೂರಿಂದ ಲಂಡನ್ ವರೆಗೂ ಹೋಗುತ್ತೆ. ಹೌದು. ಲಂಡನ್ ಕತೆ ಪೂರಕವಾಗಿದೆಯಾ ಅಥವಾ ಶೂಟ್ ಮಾಡ್ಬೇಕಂತ ಮಾಡಿದ್ದ ಅಂತ? ಸರ್, ಲಂಡನ್ ಅನ್ನೋದು ನಾನು ಹೇಳಿದ್ನಲ್ಲ, ಲವ್ಲಿ ಅಂತ ಕತೆ ಬರೆದು ರಿಯಲ್ ಇನ್ಸಿಡೆಂಟ್ಸ್ಗಳನ್ನ ಒಳಗಡೆ ಪ್ಲೇಸ್ ಮಾಡಿದಾಗ ಲಂಡನ್ ಕೂಡ ಅದರದ್ದು ಒಂದು ಭಾಗ ಆಗೋಯ್ತು.
ಸೊ ಇದನ್ನ ನಾನು ಎಲ್ಲೇ ಹೇಳಿದ್ರು ಕೂಡ ಆ ವಿಷಯನ ಕನ್ವಿನ್ಸ್ ಅನ್ಸಲ್ಲ. ಸೊ ಅದು ಲಂಡನ್ ಹೋಗಿ ಆ ಲಂಡನ್ ಅಲ್ಲಿ ಆ ವಿಷಯ ಮಾಡುತ್ತಲ್ಲಿ ಟ್ರಾವೆಲ್ ಮಾಡುತ್ತೆ. ಆ ಲಂಡನ್ ಅಲ್ಲಿ ನಡೆಯುವಂತ ಇನ್ಸಿಡೆಂಟ್ ನ ನಾನು ಹೇಳಿದ್ರೆ ಮಾತ್ರ ಜನಗಳಿಗೂ ಕೂಡ ಹತ್ರ ಆಗೋದು ಮತ್ತೆ ತಲುಪೋದು. ಮತ್ತೆ ಲವ್ಲಿಲಿ ಇದು ಒಂದು ಪಕ್ಕಾ ಒಂದು ಲವ್ ಸ್ಟೋರಿ ಅಂತೂ ಖಂಡಿತ ಅಲ್ಲ ಸರ್. ಈಗ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡೋ ತರ ಆ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಕೂಡ ಇದೆ, ಆಕ್ಷನ್ಸ್ ಇದೆ, ಫಸ್ಟ್ ಆಫ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇದೆ. ಇವ್ರಿಗೆ ವಸಿಷ್ಠ ಅವರಿಗೆ ಸಿಕ್ಕಾಪಟ್ಟೆ ಏನೋ ವೇರಿಯೇಷನ್ ಎಲ್ಲ ಮಾಡ್ಕೊಂಡಿದ್ರಿ, ಬಾಡಿ ಲುಕ್ಸ್ ಸಿಕ್ಕಾಪಟ್ಟೆ ಇದೆ. ಆ ಟ್ರೈಲರ್ ಅಲ್ಲೇ ನಾವು ನೋಡ್ಕೊಂಡಿದ್ವಿ 4 ಶೇಡ್ಸ್. ನೋಡಿದ ತಕ್ಷಣ ಅನ್ಸು ಸಿನಿಮಾನೇ ನೋಡ್ಬೇಕಂತ ಅನ್ಸುತ್ತೆ. ಸೊ ಅದಕ್ಕೆಲ್ಲ ಹೆಂಗ್ ಮೋಲ್ಡ್ ಆದ್ರು ಸರ್, ಟೈಮ್ ಎಲ್ಲ ಹೆಂಗ್ ತಗೊಂಡ್ರು? ಆಮೇಲೆ ಅವರು ಈ ಸಿನಿಮಾಗೋಸ್ಕರ ಯಾವ ಸಿನಿಮಾನು ಒಪ್ಕೊಂಡಿರ್ಲಿಲ್ಲ. 3 years ಅದ್ರ ಬಗ್ಗೆ ಹೇಳಿ. ಅಂದ್ರೆ ಈ ಕತೆ ಮೇಲೆ ನಾನು ಅಣ್ಣ ಸುಮಾರು 6 ವರ್ಷದಿಂದ ಟ್ರಾವೆಲ್ ಆಗಿದ್ವಿ. ನನಗೆ ಎಷ್ಟು ಗೊತ್ತು ಅಷ್ಟೇ ಅವ್ರಿಗೂ ಗೊತ್ತಿತ್ತು. ಅಂದ್ರೆ ಈ ಪಾತ್ರ ಅರೌಂಡ್ ಒಂದು 7 years ಡ್ರಾಮಾನ ನಾವು ಹೇಳ್ತಾರೆ. ಓಕೆ, ಲೈಕ್ ಆ ದಿನ ಆಗಿರ್ಲಿ, ಆ ವರ್ಷದಾಗಿರ್ಲಿಲ್ಲ, 7 ವರ್ಷದ ಜರ್ನಿನ ನಾವ್ ಹೇಳಿದ್ವಿ. ಸೊ ಅವಾಗ ಅಣ್ಣನೂ ಕೂಡ ಫಿಕ್ಸ್ ಆಗಿದ್ರು, ನಾನು ಕೂಡ ಹೇಳಿದೆ ಅಣ್ಣ ಲುಕ್ಸ್ ಬೇಕೇ ಬೇಕು ಅಂಡ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಕೂಡ ಬೇಕೇ ಬೇಕು. 7 ವರ್ಷ ಅನ್ನೋದು ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ಆಡಿಯನ್ಸ್ ಕನೆಕ್ಟ್ ಆಗಲ್ಲ. ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ಒಂದು ಸ್ಟ್ರೆಚ್ ಅಲ್ಲಿ ಒಂದು 50 days ಒಂದು ಸ್ಟ್ರೆಚ್ ಅಲ್ಲಿ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ಆಲ್ಮೋಸ್ಟ್ 8 months ಬ್ರೇಕ್ ಮಾಡಿದ್ವಿ ಸರ್. ಓಕೆ, 8 months ಬ್ರೇಕ್ ಮಾಡಿ ಆ ಲುಕ್ ನ ಅಚೀವ್ ಮಾಡಿ ನಂತರನೇ ಶೂಟ್ ಮಾಡಿದ್ವಿ. ನಂಬರ್ ಆಫ್ ಡೇಸ್ ಎಷ್ಟಾಯ್ತು? ಆಲ್ಮೋಸ್ಟ್ 75 days. 75 ಟೋಟಲ್ ಶೂಟ್ ಎಲ್ಲ ಎಲ್ಲಿ ಮಾಡಿದ್ದು? ಬೆಂಗಳೂರು ಸರ್. ಮೇಜರ್ ಶೆಡ್ಯೂಲ್ಸ್ ಎಲ್ಲ ಉಡುಪಿ ಅಂಡ್ ಮಂಗಳೂರು. ಆಮೇಲೆ ಬ್ಯಾಂಗ್ಳೂರಲ್ಲಿ ಒಂದಷ್ಟು ಚೀಟ್ ಮಾಡಿದ್ವಿ, ಒಂದಷ್ಟು ಪೋರ್ಷನ್ಸ್ ನ ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ಲಂಡನ್ ಅಲ್ಲಿ ಮೇಜರ್ ಎಪಿಸೋಡ್ ಏನಿದೆ ಅದನ್ನ ಲಂಡನ್ ಅಲ್ಲಿ 10 days ಶೂಟ್. ಓಕೆ, ಸಾಮಾನ್ಯವಾಗಿ ಈ ತರದ ಹೊಸ ಡೈರೆಕ್ಟ್ರು ಫ್ರೆಶ್ ಕತೆ, ಆಮೇಲೆ ಹೀರೋ ಅಂದ್ರೆ ದೊಡ್ಡ ಮಾರ್ಕೆಟ್ ಇರಬೇಕು ಅನ್ನೋದು ಈಗಿನ ಇದು ಸ್ಟಾರ್ ಇರಬೇಕು ಅನ್ನೋದು. ಅದು ಯಾವುದೇ ಇಲ್ದಂತ ಇದಕ್ಕೆ ಒಬ್ಬ ಪ್ರೊಡ್ಯೂಸರ್ ಬಂದು ಬಿಗ್ ಆಗಿ ಮಾಡಿ ಅನ್ನೋದು ಒಂದು ಆಫರ್ ಕೊಡ್ತಾರೆ ನಿಮಗೆ, ಬಿಗ್ ಬಜೆಟ್ ಅಲ್ಲಿ ಮಾಡಿ ಅಂತ. ಅವರ ಸ್ಕ್ರೀನ್ ನೋಡಿದ್ರೆ ಪ್ರತಿ ಫ್ರೇಮು ಹಂಗೆ ಕಾಣ್ತದೆ, ರಿಚ್ ಆಗಿದೆ. ಸೊ ಪ್ರೊಡಕ್ಷನ್ ಬಗ್ಗೆ ಅದೇ ಸರ್, ನನಗೆ ಬಾಲು ಸರ್ ಫಸ್ಟು ಆ ಒಂದು ಧೈರ್ಯ ಕೊಟ್ಟಿದ್ದಾಗಿರ್ಲಿ, ಈ ಸಿನಿಮಾನ ಟೇಕ್ ಆಫ್ ಮಾಡಿದಾಗಿರ್ಲಿ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಾಲಕೃಷ್ಣ ಅವರು. ನಂತರ ರವಿ ಸರ್ ಹೇಗೆ ಅಂತಂದ್ರೆ ನಮ್ಮ ಬಾಲು ಸರ್ನ ತುಂಬಾ ನಂಬ್ತಾರೆ ಅವರು, ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ಚೂಸ್ ಮಾಡ್ತಾರೆ ಅಂತ. ನಂತರ ರವಿ ಸರ್ ಕೂಡ ಫ್ರೀ ಮಾಡ್ಕೊಂಡು, ಅಂದ್ರೆ ಮೇನ್ ನಮ್ಮ ಪ್ರೊಡ್ಯೂಸರ್ ಏನಿದ್ದಾರೆ ರವೀಂದ್ರ ಕುಮಾರ್ ಅವರು ಕೂಡ ಒಂದ್ಸತಿ ನರೇಶನ್ ತಗೊಂಡು, ಓಕೆ ಈ ಸಿನಿಮಾಗೆ ನಿನ್ಗೆ ಏನ್ ಬೇಕು ಎಲ್ಲಾನು ನಾವು ಪ್ರೊವೈಡ್ ಮಾಡ್ತೀವಪ್ಪ, ಒಳ್ಳೆ ಸಿನಿಮಾ ಮಾಡು. ನಾನು ಬಿಸ್ನೆಸ್ ಕೇಳ್ತಲ್ಲ, ಇದರಿಂದ ದುಡ್ಡು ಮಾಡೋಕೆ ನಾನು ಇಂಡಸ್ಟ್ರಿಗೆ ಬಂದಿಲ್ಲ. ನನಗೆ ಬೇಕಾಗಿರೋದು ನನ್ನ ಸಂಸ್ಥೆಯಿಂದ ಒಳ್ಳೆ ಸಿನಿಮಾಗಳು, ಒಳ್ಳೆ ಆಕ್ಟರ್ಸ್, ಒಳ್ಳೆ ಟೆಕ್ನಿಷಿಯನ್ಸ್ ಹೊರಗಡೆ ಬರಬೇಕು. ಸೊ ಈ ಸಿನಿಮಾಯಿಂದ ಅದಾಗುತ್ತೆ ಅಂದ್ರೆ, ಈ ಸಿನಿಮಾಯಿಂದ ವಸಿಷ್ಠ ಅವ್ರಿಗೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂದ್ರೆ, ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಗ್ತಾನೆ ಅಂದ್ರೆ, ಇನ್ನೊಂದಷ್ಟು ಟೆಕ್ನಿಷಿಯನ್ಸ್ಗೆ ಬದುಕಾಗುತ್ತೆ ಅಂದ್ರೆ ಮಾಡು. ಬಟ್ ಇಂಪಾರ್ಟೆನ್ಸ್ ಅಂತ ಬಂದಾಗ ಹೊಸಬ್ರು ಕೊಡು ಅನ್ನೋ ಒಂದು ಮಾತು ಯಾವಾಗ್ಲೂ ಹೇಳ್ತಾರೋ, ಈಗಲೂ ಹೇಳ್ತಾರೆ. ನಾನು ಯಾರನ್ನೇ ಪಿಚ್ ಮಾಡಿದ್ರು ಕೂಡ ಹೊಸಬ್ರಿಗೆ ಹೋಗಯ್ಯ, ಹೊಸಬ್ರನ್ನ ಹುಡುಕಯ್ಯ ಅಂತ. ಸೊ ಅಷ್ಟು ಪ್ಯಾಷನೇಟ್ ಪ್ರೊಡಕ್ಷನ್ ಟೀಮ್ ಸಿಕ್ತಾಗ ಎಲ್ಲ ಸುಲಭ ಆಗುತ್ತೆ. ವಸಿಷ್ಠ ಅವ್ರಿಗೆ ಸಾಕಷ್ಟು ಪ್ರತಿಭೆ ಇರುವಂತ ವ್ಯಕ್ತಿ. ಅವ್ರನ್ನ ಗುರ್ತಿಸಿರೋ ಅಂತ ಡೈರೆಕ್ಟರ್ಗಳು ತುಂಬಾ ಕಮ್ಮಿ. ಅಂದ್ರೆ ವಸಿಷ್ಠ ಅಂತ ಈ ಪಾತ್ರಕ್ಕೆ ವಸಿಷ್ಠ ಸೂಟ್ ಆಗ್ತಾರೆ ಅನ್ನೋದು ಫಿಕ್ಸ್. ಕೊಟ್ಬಿಡೋರು ಅವರಿಗೆ ವಿಲನ್ನು ಅದು ಇದು ಅಂತೇಳಿ. ಸೊ ನೀವು ಅವ್ರನ್ನ ಜಡ್ಜ್ ಮಾಡಿದ್ದೆ ಬೇರೆ ರೀತಿ, ಅಂದ್ರೆ ಲವ್ಲಿ ಮೂಲಕ ಬೇರೆ ವಸಿಷ್ಠನ ತೋರಿಸ್ತಾ ಇದ್ದೀರಾ. ಒಟ್ಟಾರೆ ಈ ಸಿನಿಮಾದಲ್ಲಿ ಎಷ್ಟು ಹಾಡುಗಳಿದೆ ಸರ್? ಅನೂಪ್ ಅವರ ಹಿನ್ನೆಲೆ ಸಂಗೀತ ಹೆಂಗಿತ್ತು, ಸಂಗೀತ ಹೇಗ್ ಮಾಡಿದ್ದಾರೆ? ಸರ್ ಈ ಸಿನಿಮಾ ಎಮೋಷನ್ಸ್ ಬೇಸ್ಡ್ ಆಗಿರೋದ್ರಿಂದ ನನಗೆ ಅನೂಪ್ ಸರ್ ಬಿಟ್ಟರೆ ಬೇರೆ ಆಪ್ಷನ್ಸೇ ಕಾಣಿಸ್ತಿರ್ಲಿಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತು, ರಾಗನಿಧಿ ಅಂತ ಕರೀತಾರೆ. ಸೊ ಅನೂಪ್ ಸರ್ಗೆ ನಾನು ಪಿಚ್ ಮಾಡಿದೆ, ಸ್ಟೋರಿ ನರೇಟ್ ಮಾಡಿದಾಗ ಅವ್ರು ತುಂಬಾ ಇಂಪ್ರೆಸ್ ಆದ್ರು. ಸೊ ಅದಾದ್ಮೇಲೆ ಓಕೆ ಡೈರೆಕ್ಟರ್ ಇದಕ್ಕೊಂದು ಒಳ್ಳೆ ಸಾಂಗ್ಸ್ ನ ಮಾಡೋಣ, ಏನ್ ಕಮರ್ಷಿಯಲ್ ಸ್ವಲ್ಪ ಹಾಚೆ ಇಟ್ಟು, ಓಕೆ ಕಮರ್ಷಿಯಲ್ ಮಾಡೋಣ, ಅದನ್ನ ಬಿಟ್ಟು ಜನಗಳಿಗೆ ತಲುಪುವಂತ ಸಾಂಗ್ಸ್ಗಳು ಮಾಡೋಣ ಅಂತ, ಪೂರ್ವಕವಾಗಿ ಮಾಡೋಣ ಅಂತ. ಆಲ್ಮೋಸ್ಟ್ ಎಲ್ಲ ಸಿಚುವೇಶನ್ ಸಾಂಗ್ಸೇ ಇರೋದು. ಮೇಜರ್ 4 ಸಾಂಗ್ಸ್ ಬರುತ್ತೆ ಸರ್ ಸಿನಿಮಾ. ಈಗ ಆಲ್ರೆಡಿ 3 ಸಾಂಗ್ ಬಿಟ್ಟಿದ್ವಿ, ಇನ್ನೊಂದು ಸಾಂಗ್ ರಿಲೀಸ್ ತರ ಬಿಡ್ತೀವಿ. ಅದನ್ನ ಬಿಟ್ಟು ಬಿಟ್ ಸಾಂಗ್ಸ್ ಅಂತಾನೆ 5 ಇದೆ. ಓಕೆ. ಸೊ ಅನೂಪ್ ಸರ್ ಬಗ್ಗೆ ಅಂದಾಗ ನಿಮ್ಗೂ ಗೊತ್ತು, ಅವ್ರು ಅಲ್ಲಲ್ಲಿ ಬಿಟ್ ಸಾಂಗ್ಸ್ ಅಲ್ಲೇ ತುಂಬಾ ಎಂಗೇಜಿಂಗ್ ಆಗಿ ಡೆವಲಪ್ ಮಾಡ್ತಾರೆ. ಸೊ ಬಿಟ್ ಸಾಂಗ್ಸ್ 5 ಸಾಂಗ್ ಇದೆ ಟೋಟಲ್, ಲೈಕ್ ಒಂದು ಅರೌಂಡ್ 9 ಸಾಂಗ್ಸ್ ಬಂದೋಗುತ್ತೆ. ಓವರ್ ಆಲ್ ಸಿನಿಮಾ ಜೂನ್ 14 ರಿಲೀಸ್ ಆಗ್ತಾ ಇದೆ. ಎಸ್. ಮೊದಲನೇ ಸಿನಿಮಾ, ಮೊದಲನೇ ಹೆರಿಗೆ ಅಂತಾರಲ್ಲ, ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಎಕ್ಸೈಟ್ಮೆಂಟ್ ಆಗಿದೆ ಸರ್? ನನಗೆ ಸಿನಿಮಾ ಮೇಲೆ ಯಾವುದೇ ರೀತಿ ಭಯ ಇಲ್ಲ. ಅಂದರೆ ಜನಕ್ಕೆ ಇಷ್ಟ ಆಗುವಂಥ ಸಿನಿಮಾನೇ ನಾನು ಮಾಡಿದ್ದೀನಿ ನನ್ನ ನಾಲೆಜ್ ಪ್ರಕಾರ.
ಬಟ್ ನನಗೆ ಸ್ವಲ್ಪ ಟೆನ್ಷನ್ ಅಂತ ಇರೋದು ಈಗ ಸಿಚುವೇಶನ್ಸ್ಗಳು, ಜನ ಬರ್ತಾರ ಇಲ್ವಾ, ಜನಕ್ಕೆ ತಲುಪುತ್ತಾ ಇಲ್ವಾ, ಪ್ರಮೋಷನ್ಸ್ ಕರೆಕ್ಟಾಗಿ ಆಗ್ತಿದ್ಯಾ, ಜನಕ್ಕೆ ಏನಿಲ್ಲ ಸರ್, ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅನ್ನೋದನ್ನ ತಲುಪಿಸಿದ್ರೆ, ನಾವು ಬಿಟ್ಟಿರುವಂಥ ಕಂಟೆಂಟ್ಸ್ಗಳು ಅವ್ರ ಮನಸ್ಸಿಗೆ ಇಷ್ಟ ಆದ್ರೆ ಖಂಡಿತ ಅವ್ರು ಆಚೆ ಬಂದೇ ಬರ್ತಾರೆ. ಈಗ ನನಗಿರುವಂಥ ಆ ಒಂದು ಭಯ ಏನಂದ್ರೆ ಒಳ್ಳೆ ಪ್ರಮೋಷನ್ಸ್ನ ಮಾಡಿ ಅವ್ರಿಗೆ ರೀಚ್ ಆಗಬೇಕು ಅಷ್ಟೇ. ಕರೆಕ್ಟ್. ಒಟ್ಟಾರೆ ಜೂನ್ 14ಕ್ಕೆ ನಮ್ಮ ಲವ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮೊದಲನೇ ಸಿನಿಮಾಗೆ ಮೊದಲನೇ ನಿರ್ದೇಶನ ನಮ್ಮ ಚೇತನ್ ಕೇಶವ್ ಅವರು. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಎಲ್ಲರೂ ಮಾಡ್ತಾರೆ. ಆದರೆ ಚೇತನ್ ಈ ಸಿನಿಮಾಗೋಸ್ಕರ 6 ವರ್ಷದ ಜರ್ನಿ ಮಾಡಿದ್ದಾರೆ. 6 ವರ್ಷದ ಕೂಸು ಈಗ ಜೂನ್ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ಆಮೇಲೆ ಇದು ಒಂದು ವರ್ಗಕ್ಕೆ ಸೀಮಿತವಾದಂಥ ಸಿನಿಮಾ ಅಲ್ಲ, ಖಂಡಿತ ಅಲ್ಲ, ಇದೊಂದು ಯೂನಿವರ್ಸಲ್ ಕಂಟೆಂಟ್. ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಹಾಗೆ ಆಗುತ್ತೆ. ಎಸ್.